ಇನ್ಫೋಸಿಸ್ ಇಂಡಿಯಾದಲ್ಲಿ ತುಂಬ ಜನ ಫ್ರೆಷರ್ಸ್ಗೆ ಇದೊಂದು ಡ್ರೀಮ್ ಕಂಪನಿ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಗೆ ಎಕ್ಸ್ಪೆಷಲಿ ಇನ್ಫೋಸಿಸ್ ಜಾಬ್ ಅಂದರೆ ಒಂದು ಸೆಕ್ಯೂರಿಟಿ ಫೀಲಿಂಗ್. ದೊಡ್ಡ ಕಂಪನಿ, ಸ್ಟೇಬಲ್ ಜಾಬ್, ಫ್ಯೂಚರ್ ಸೇಫ್, ಇವೆಲ್ಲ ವರ್ಡ್ಸು ನಾವು ತುಂಬ ಸರಿ ಕೇಳಿರ್ತೇವೆ. ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರಿಗೆ ಸಿಂಪಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಮ್ಮ ಮಗ ಅಥವಾ ಮಗಳು ಒಂದು ರೆಪ್ಯೂಟೆಡ್ ಕಂಪನಿಯಲ್ಲಿ ಸೆಟಲ್ ಆಗಬೇಕು, ರೆಗ್ಯುಲರ್ ಸ್ಯಾಲರಿ ಇರಬೇಕು, ಸ್ಟೇಬಲ್ ಕೆರಿಯರ್ ಇರಬೇಕು ಅಂತ. ಸೊಸೈಟಿ ಕೂಡ ಇದನ್ನೇ ನೋಡುತ್ತೆ. ಇನ್ಫೋಸಿಸ್ ಅಂತ ಬ್ರ್ಯಾಂಡ್ ನೇಮ್ ಇದ್ರೆ ಆಟೋಮೆಟಿಕಲಿ ರೆಸ್ಪೆಕ್ಟ್ ಸಿಗುತ್ತೆ. ನಿಜವಾಗಿಯೂ ಇನ್ಫೋಸಿಸ್ ಒಂದು ರೆಪ್ಯೂಟೆಡ್ ಆರ್ಗನೈಸೇಷನ್. ಇದು ಲಕ್ಷ ಲಕ್ಷ ಜನರಿಗೆ ಅವಕಾಶ ಕೊಟ್ಟಿದೆ. ಸ್ಟ್ರಾಂಗ್ ಟ್ರೈನಿಂಗ್ ಸಿಸ್ಟಮ್, ಸ್ಟ್ರಕ್ಚರ್ ಪ್ರೊಸೆಸ್, ಕಾರ್ಪೊರೇಟ್ ಎಕ್ಸ್ಪೋಜರ್ ಇವೆಲ್ಲವೂ ಇದರ ಸ್ಟ್ರೆಂತ್. ನಾನು ಕೂಡ ಇದೇ ಮೈಂಡ್ ಸೆಟ್ ಅಲ್ಲಿ ಇನ್ಫೋಸಿಸ್ ಜಾಯ್ನ್ ಆಗಿದ್ದು ನಾನು ಕೂಡ ಪ್ರೌಡ್ ಫೀಲ್ ಮಾಡಿದ್ದೆ. ಆದರೆ ಕೆರಿಯರ್ ಜರ್ನಿ ಅಂದರೆ ಜಸ್ಟ್ ಜಾಯ್ನ್ ಮಾಡೋದು ಅಲ್ಲ, ಅದರ ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಎಕ್ಸ್ಪೆಕ್ಟೇಷನ್ ಮತ್ತು ನಮ್ಮ ಗೋಲ್ ಡಿಪೆಂಡ್ಸ್ ಆಗುತ್ತೆ. ಇಂದು ನಾನು ನನ್ನ ಜರ್ನಿ ಬಗ್ಗೆ ಹಾನೆಸ್ಟ್ ಆಗಿ ಮಾತಾಡಲಿಕ್ಕೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ನನ್ನ ಈ ಒಂದು ವರ್ಷದ ಇನ್ಫೋಸಿಸ್ ಜರ್ನಿ ಹೇಗಾಯಿತು ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ನೀವೇನಾದರೂ ಫ್ರೆಶರ್ ಆಗಿದ್ರೆ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇನ್ಫೋಸಿಸ್ ಜಾಯ್ನ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಇನ್ಫೋಸಿಸ್ ಜಾಯಿನ್ ಮಾಡೋದು ತುಂಬಾ ಈಸಿ ಅಂತ ಜನ ಥಿಂಕ್ ಮಾಡ್ತಾರೆ, ಆದರೆ ಪ್ರೊಸೆಸ್ ಸ್ಟ್ರಕ್ಚರ್ಡ್ ಮತ್ತು ಕಾಂಪಿಟೇಟಿವ್ ಆಗಿರುತ್ತೆ. ಸೊ ಫಸ್ಟ್ ಇನ್ಫೋಸಿಸ್ ಪ್ರೊಸೆಸ್ ಹೇಗೆ ಇರುತ್ತೆ ಅಂತ ನೋಡೋಣ. ಜನರಲಿ ಫ್ರೆಶರ್ಸ್ ರಿಕ್ರೂಟ್ಮೆಂಟ್ 3 ಮೇನ್ ಸ್ಟೇಜಸ್ ನಡೆಯುತ್ತೆ. ಸೊ ಫಸ್ಟ್ ಆಫ್ ಆಲ್ ಆನ್ಲೈನ್ ಅಸೆಸ್ಮೆಂಟ್. ಇದು ಫಸ್ಟ್ ಫಿಲ್ಟರಿಂಗ್ ರೌಂಡ್ ಆಗುತ್ತೆ. ಯೂಶ್ವಲಿ ಇನ್ಕ್ಲೂಡಿಂಗ್ ಮಾಡೋ ಸೆಕ್ಷನ್ ಏನಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಲಾಜಿಕಲ್ ರೀಸನಿಂಗ್, ವರ್ಬಲ್ ಎಬಿಲಿಟಿ, ಬೇಸಿಕ್ ಟೆಕ್ನಿಕಲ್ ಮತ್ತು ಕೋಡಿಂಗ್ ರೋಲ್ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ಸ್ ಡಿಫಿಕಲ್ಟ್ ಅಲ್ಲ, ಆದರೆ ಸ್ಪೀಡ್ ಮತ್ತು ಅಕ್ಯುರಸಿ ಇಲ್ಲಿ ಮ್ಯಾಟರ್ ಆಗುತ್ತೆ. ಇನ್ನು ಸೆಕೆಂಡ್ ರೌಂಡ್ ಅಂತ ಹೇಳೋದಾದರೆ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಆನ್ಲೈನ್ ಟೆಸ್ಟ್ ಕ್ಲಿಯರ್ ಆದಮೇಲೆ ಟೆಕ್ನಿಕಲ್ ರೌಂಡ್ ಇರುತ್ತೆ. ಇಲ್ಲಿ ಅವರು ಚೆಕ್ ಮಾಡೋದು ಲೈಕ್ ನಾರ್ಮಲ್ ಬೇಸಿಕ್ ಆಗಿ ಪ್ರೋಗ್ರಾಮಿಂಗ್ ಬಗ್ಗೆ, ಸಿ, ಜಾವಾ, ಪೈಥಾನ್, ಉಪ್ಸ್ ಕಾನ್ಸೆಪ್ಟ್, DBMS ಬೇಸಿಕ್, ಡೇಟಾ ಸ್ಟ್ರಕ್ಚರ್ ಮತ್ತು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಫೈನಲ್ ಇಯರ್ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಇದು ಕೇಳ್ತಾರೆ. ಪರ್ಫೆಕ್ಟ್ ಆನ್ಸರ್ ಏನು ಬೇಕಾಗಿಲ್ಲ, ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸ್ ಇದ್ರೆ ಸಾಕು. ಇನ್ನು ಕೆಲವು ಸಲ ಟೆಕ್ನಿಕಲ್ ಮತ್ತು HR ಕೂಡ ಸೇಮ್ ರೌಂಡ್ ಅಲ್ಲೇ ತಗೊಳ್ತಾರೆ. ಸೊ ಕಾಮನ್ ಆಗಿ ಕೇಳೋ ಕ್ವಶನ್ ಏನಂದ್ರೆ ಟೆಲ್ ಅಬೌಟ್ ಯುವರ್ ಸೆಲ್ಫ್, ವೈ ಡು ಯು ವಾಂಟ್ ಟು ಜಾಯಿನ್ ಇನ್ಫೋಸಿಸ್, ಆರ್ ಯು ರೆಡಿ ಟು ರಿಲೊಕೇಟ್, ಲಾಂಗ್ ಟರ್ಮ್ ಕೆರಿಯರ್ ಗೋಲ್, ಇದು ಕಾಮನ್ ಆಗಿ ಕೇಳ್ತಾರೆ. ಸೊ ನನಗೂ ಕೂಡ ಇದೇ ಸೇಮ್ ಕ್ವಶನ್ ಕೇಳಿದ್ರು. ನಾನು ಕೂಡ ನನ್ನ ಕಾಲೇಜ್ ನಂತರ ಇನ್ಫೋಸಿಸ್ಗೆ ಅಪ್ಲೈ ಮಾಡಿದ್ದೆ. ಅದೇ ರೀತಿ ನನಗೂ ಕೂಡ ಆಫರ್ ಲೆಟರ್ ಬಂದಿತ್ತು. ಬಟ್ ಲೇಟಾಗಿ ಜಾಯ್ನಿಂಗ್ ಬಂದ ಕಾರಣ ನಾನು ಬೇರೆ ಕಂಪ್ನಿಗೆ ಜಾಯ್ನ್ ಆಗಿ ದೆನ್ ಅಗೈನ್ ಆಫ್ಟರ್ 2 ಇಯರ್ಸ್ ನಾನು ಎಕ್ಸ್ಪೀರಿಯನ್ಸ್ಡ್ ಆಗಿ ಲ್ಯಾಟ್ರಲ್ ಜಾಯ್ನ್ ಆಗಿ ಇನ್ಫೋಸಿಸ್ ಜಾಯ್ನ್ ಆಗಿರೋದು. ಹಾಗಾಗಿ ನನಗೆ ಫ್ರೆಷರ್ಸ್ ಆಗಿ ಹಾಗೆ ಲ್ಯಾಟ್ರಲ್ ಜಾಯ್ನ್ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿಯೂ ನೀವು ಇನ್ಫೋಸಿಸ್ ಜಾಯ್ನ್ ಆಗಬೇಕಂದ್ರೆ ಯಾವ ರೀತಿಯ ಪ್ಯಾಟರ್ನ್ ಇರುತ್ತೆ ಅನ್ನೋದು ಚೆನ್ನಾಗೇ ಗೊತ್ತಿದೆ. ಸೊ ಮೇಜರ್ಲಿ ಡಿಪೆಂಡ್ ಆಗುತ್ತೆ ನೀವು ಯಾವ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದೀರಾ ಅಂತ. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಇದ್ದಿದ್ದು 2 ಟೆಕ್ನಿಕಲ್ ರೌಂಡ್ಸ್. ಫಸ್ಟ್ ರೌಂಡ್ ಸಿಂಪಲ್ ಆಗಿರುತ್ತೆ. ಸೆಕೆಂಡ್ ರೌಂಡ್ ಅಂದರೆ ಮ್ಯಾನೇಜರ್ ರೌಂಡ್ ಇರುತ್ತೆ, ಸ್ವಲ್ಪ ಟಫ್ ಆಗೂ ಇರುತ್ತೆ. ಅದಾದಮೇಲೆ ಥರ್ಡ್ ರೌಂಡ್ ಅಂದರೆ ನಾರ್ಮಲ್ ಆಗಿ HR ಜೊತೆ ಫೋನ್ ಕಾಲಲ್ಲಿ ಸ್ಯಾಲರಿ ಡಿಸ್ಕಷನ್ ಆಗುತ್ತೆ. ಅದೇ ರೀತಿ ಫೋಟೋಸ್ ಬೇಕಂದ್ರೆ ಕನೆಕ್ಟ್ ಆಗಬೇಕು. ಓವರ್ ಆಲ್ ನೋಡಿದರೆ ಪ್ರಾಪರ್ ಪ್ರಿಪರೇಷನ್ ಇದ್ರೆ ಇನ್ಫೋಸಿಸ್ ಕ್ರ್ಯಾಕ್ ಮಾಡೋದು ಪಾಸಿಬಲ್. ಆದರೆ ಜಾಯಿನ್ ಮಾಡೋದು ಒಂದು ಸ್ಟೇಜ್, ಅದರ ನಂತರ ರಿಯಲ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಇನ್ಫೋಸಿಸ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಪಾಸಿಟಿವ್ ಸೈಡ್ ಎಕ್ನಾಲಜಿ ಮಾಡೋದು ಇಂಪಾರ್ಟೆಂಟ್. ಬಿಕಾಸ್ ನಿಜವಾಗಿಯೂ ಇನ್ಫೋಸಿಸ್ ಸ್ಟ್ರಾಂಗ್ ಫೌಂಡೇಶನ್ ಕೊಡುವ ಆರ್ಗನೈಸೇಷನ್. ಬ್ರ್ಯಾಂಡ್ ವ್ಯಾಲ್ಯೂ, ಇನ್ಫೋಸಿಸ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡೋದು ರೆಸ್ಯೂಮೆಗೆ ಸ್ಟ್ರಾಂಗ್ ವೆಯ್ಟ್ ಕೊಡುತ್ತೆ. ಇಂಡಸ್ಟ್ರಿಯಲ್ಲಿ ರೆಕಗ್ನೈಸ್ ಸಿಗುತ್ತೆ. ಎಸ್ಪೆಷಲಿ ಫ್ರೆಷರ್ಸ್ಗೆ ಇದು ಗುಡ್ ಸ್ಟಾರ್ಟಿಂಗ್ ಅಂತಾನೆ ಹೇಳ್ಬೋದು. ಇನ್ಫೋಸಿಸ್ ಟ್ರೈನಿಂಗ್ ಸಿಸ್ಟಮ್ ತುಂಬಾನೇ ಆರ್ಗನೈಸ್ಡ್ ಆಗಿರುತ್ತೆ. ಫ್ರೆಷರ್ಸ್ಗೆ ಕಾರ್ಪೊರೇಟ್ ಡಿಸಿಪ್ಲಿನ್, ಟೆಕ್ನಿಕಲ್ ಬೇಸಿಕ್ಸ್, ಟೀಮ್ ವರ್ಕ್ ಕಲ್ಚರ್ ಇವೆಲ್ಲವೂ ಸ್ಟ್ರಕ್ಚರ್ಡ್ ಆಗಿ ಕಲಿಸಿರುತ್ತೆ. ಇಂಜಿನಿಯರ್ ಕಂಪ್ಲೀಟ್ ಆದಮೇಲೆ ಕಾರ್ಪೊರೇಟ್ ಎಕ್ಸ್ಪೋಜರ್ ಇಲ್ಲದೆ ಇರುವಾಗ ಇದು ಹೆಲ್ಪ್ಫುಲ್ ಸ್ಟೇಜ್ ಅಂತಾನೆ ಹೇಳ್ಬೋದು. ಇನ್ನು ಪ್ರೊಫೆಷನಲ್ ವರ್ಕ್ ಕಲ್ಚರ್ ಬಗ್ಗೆ ಮಾತಾಡಬೇಕಂದ್ರೆ ಕ್ಲಿಯರ್ ಪ್ರೊಸೆಸ್ ಇರುತ್ತೆ, ಡಿಫೈನ್ಡ್ ರೋಲ್ಸ್ ಇರುತ್ತೆ, ರಿಪೋರ್ಟಿಂಗ್ ಸ್ಟ್ರಕ್ಚರ್ ಕ್ಲಿಯರ್ ಆಗೇ ಇರುತ್ತೆ. ಇದು ಫ್ರೆಷರ್ಸ್ಗೆ ಕಾರ್ಪೊರೇಟ್ ಎನ್ವೈರನ್ಮೆಂಟ್ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಟೆಬಿಲಿಟಿ ಆದರೆ ಸ್ಟಾರ್ಟ್ಅಪ್ ಕಂಪೇರ್ ಮಾಡಿದರೆ ಇನ್ಫೋಸಿಸ್ ಸ್ಟೇಬಲ್ ಆರ್ಗನೈಸೇಷನ್. ಪಾಲಿಸಿ ಸ್ಟ್ರಕ್ಚರ್ಡ್ ಇರುತ್ತೆ, ಸ್ಯಾಲರಿ ಸೈಕಲ್ ಪ್ರಿಡಿಕ್ಟೇಬಲ್ ಇರುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಪರ್ಸ್ಪೆಕ್ಟಿವ್ನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಲರ್ನಿಂಗ್ ಆಪರ್ಚುನಿಟಿ, ಇದಿನ್ನು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಆದರೆ ರೈಟ್ ಟೀಮ್ ಸಿಕ್ಕಿದ್ರೆ ಗುಡ್ ಲರ್ನಿಂಗ್ ಎಕ್ಸ್ಪೋಜರ್ ಮಾಡ್ಬೋದು. ಓವರ್ ಆಲ್ ನೋಡಿದರೆ ಇನ್ಫೋಸಿಸ್ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್, ಎಸ್ಪೆಷಲಿ ಕೆರಿಯರ್ ಸ್ಟಾರ್ಟ್ ಮಾಡೋಕೆ ಸೇಫ್ ಆ್ಯಂಡ್ ಸ್ಟ್ರಕ್ಚರ್ಡ್ ಆಪ್ಷನ್. ಆದರೆ ಪ್ರತಿ ಸ್ಟೋರಿಯಲ್ಲಿ ಇನ್ನೊಂದು ಸೈಡ್ ಇರುತ್ತೆ. ಅದೇ ರೀತಿ ಏನಿದೆ ನೆಗೆಟಿವ್ ಅನ್ನೋದನ್ನು ನೋಡೋಣ. ಪ್ರತಿ ಆರ್ಗನೈಸೇಷನ್ಗೂ ಸ್ಟ್ರೆಂತ್ ಇರುತ್ತೆ, ಆದರೆ ಚಾಲೆಂಜಸ್ ಕೂಡ ಇರುತ್ತೆ. ಇನ್ಫೋಸಿಸ್ ಕೂಡ ಅದರಿಂದ ಡಿಫ್ರೆಂಟ್ ಏನಲ್ಲ. ನಾನು ಶೇರ್ ಮಾಡೋದು ಜನರಲ್ ಅಬ್ಸರ್ವೇಷನ್ ಮತ್ತು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಬೇಸ್ಡ್. ಎಂಟ್ರಿ ಲೆವೆಲ್ ಸ್ಯಾಲರಿ, ಫ್ರೆಷರ್ಸ್ಗೆ ಸ್ಟಾರ್ಟಿಂಗ್ ಪ್ಯಾಕೇಜ್ ಮಾರ್ಕೆಟ್ ಕಂಪ್ಯಾರಿಸನ್ ಮಾಡಿದರೆ ಲೋ ಅಂತ ಫೀಲ್ ಆಗ್ಬೋದು. ಎಸ್ಪೆಷಲಿ ಕರೆಂಟ್ IT ಮಾರ್ಕೆಟ್ ಗ್ರೋತ್ ನೋಡಿದರೆ ಎಕ್ಸ್ಪೆಕ್ಟೇಷನ್ ಹೆಚ್ಚಿರುತ್ತೆ, ಆದರೆ ರಿಯಾಲಿಟಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು.
ಅದೇ ನೀವು ಲ್ಯಾಟ್ರಲ್ ಜಾಯ್ನ್ ಆಗಿ ಬರ್ತೀರಾ ಅಂದರೆ ನಿಮ್ಮ ಸ್ಕಿಲ್ ಮತ್ತು ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರಿಗೆ ರಿಕ್ವೈರ್ಮೆಂಟ್ ಇದ್ದರೆ ನಿಮ್ಮ ಸ್ಕಿಲ್ ಕೂಡ ಚೆನ್ನಾಗಿದ್ದರೆ ಅವರು ಜಾಸ್ತಿ ಪೇ ಮಾಡೋಕ್ಕೂ ರೆಡಿ ಆಗಿರ್ತಾರೆ. ಆದರೆ ಫ್ರೆಷರ್ಸಲ್ಲಿ ಇದು ಕಂಪ್ಲೀಟ್ಲಿ ಅಪೋಸಿಟ್. ಪ್ರಾಜೆಕ್ಟ್ ಅಲೊಕೇಶನ್ ಎಲ್ರಿಗೂ ಅವರ ಇಂಟ್ರೆಸ್ಟ್ ಟೆಕ್ನಾಲಜಿ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸಮ್ಟೈಮ್ ಸಪೋರ್ಟ್ ಪ್ರಾಜೆಕ್ಟ್ಸ್, ಮೇಂಟೆನೆನ್ಸ್ ರೋಲ್ಸ್ ಸಿಗ್ಬೋದು. ಟೆಕ್ನಿಕಲಿ ಗ್ರೋತ್ ಸ್ಪೀಡ್ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಲೋ ಕೆರಿಯರ್ ಪ್ರೋಗ್ರೆಷನ್, ಗ್ರೋತ್ ಸ್ಟ್ರಕ್ಚರ್ ಇರುತ್ತೆ ಆದರೆ ಫಾಸ್ಟ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಿದರೆ ಪೇಷನ್ಸ್ ಬೇಕು. ಪ್ರಮೋಷನ್ ಮತ್ತು ಹೈಕ್ಸ್ ಟೈಮ್ ಲೈನ್ ಬೇಸ್ಡ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಸಮ್ಟೈಮ್ಸ್ ಹೈಕ್ಸ್ ಸಿಗ್ಲೂಬಹುದು, ಸಿಗದೇನೂ ಇರ್ಬೋದು, ಬಟ್ ಮಿನಿಮಲ್ ಆಗಿರುತ್ತೆ. ಬೆಂಚ್ ಪೀರಿಯಡ್ ಪ್ರೆಷರ್, ಪ್ರಾಜೆಕ್ಟ್ ಇಲ್ಲ ಅಂದರೆ ಬೆಂಚ್ ಮೇಲೆ ಇರಬೇಕಾಗುತ್ತೆ. ಬೆಂಚ್ ಮೇಲೆ ಅಂದರೆ ಬೆಂಚ್ ಪೀರಿಯಡ್ ಅಲ್ಲಿ ಎಲ್ಲರಿಗೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕೆಲವೊಮ್ಮೆ ಲರ್ನಿಂಗ್ ಟೈಮ್ ಇರ್ಬೋದು, ಕೆಲವೊಮ್ಮೆ ಅನ್ಸರ್ಟೈನಿಟಿ ಫೀಲಿಂಗ್ ಬರ್ಬೋದು. ಬಟ್ ಇನ್ನು ನಾನು ಕೇಳಿರೋ ಹಾಗೆ ಕೆಲವೊಂದು ಫ್ರೆಷರ್ಸ್ ಕೂಡ 1 ಇಯರ್ ತನಕ ಬೆಂಚಲ್ಲಿ ಇದ್ದಿರೋದು ಉಂಟು. ಈ ಟೈಮಲ್ಲಿ ನಿಮ್ಮ ಲರ್ನಿಂಗ್ ಏನಿದೆ ಮತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೊಡ್ತಾ ಬಿಡುತ್ತೆ. ಇನ್ನು ಕಾರ್ಪೊರೇಟ್ ಎಕ್ಸ್ಪೆಕ್ಟೇಷನ್, ಡೆಡ್ ಲೈನ್, ಪರ್ಫಾರ್ಮೆನ್ಸ್ ರೇಟಿಂಗ್, ಅಪ್ರೈಸಲ್ ಸಿಸ್ಟಮ್ ಇವೆಲ್ಲ ಕಾರ್ಪೊರೇಟ್ ಪಾರ್ಟ್. ಪ್ರಾಪರ್ ಹ್ಯಾಂಡ್ಲಿಂಗ್ ಮಾಡಬೇಕು, ಅದರ್ವೈಸ್ ಮೆಂಟಾಲಿಟಿ ಪ್ರೆಷರ್ ಕೂಡ ಆಗ್ಬೋದು. ಬಟ್ ಈ ವಿಷಯದಲ್ಲಿ ಆಸ್ ಎ ಫ್ಲೆಕ್ಸಿಬಲ್ ವಿಷಯ ಮಾತಾಡಬೇಕಂದ್ರೆ ಇನ್ಫೋಸಿಸ್ ತುಂಬಾನೇ ಫ್ಲೆಕ್ಸಿಬಲ್ ಆಗಿದೆ. ಸೊ ಈ 1 ಇಯರಲ್ಲಿ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕಂಪನಿ ಎನ್ವೈರನ್ಮೆಂಟ್ ಆಗಿರಲಿ ಅಥವಾ ವರ್ಕ್ಸ್ ಪ್ರೆಷರ್ ಅಥವಾ ಈ ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬಾನೇ ಚೆನ್ನಾಗಿದೆ. ಸೊ ಒನ್ ಆಫ್ ದ ರೀಸನ್ ಇನ್ಫೋಸಿಸ್ ಜಾಯ್ನ್ ಆಗಬೇಕು ಅಂದರೆ ಈ ಫ್ಲೆಕ್ಸಿಬಿಲಿಟಿ. ಸೊ ಇದು ಬೇರೆ ಕಂಪನಿಯಲ್ಲಿ ಸಿಗೋದು ತುಂಬಾನೇ ಕಷ್ಟ. ಓವರ್ ಆಲ್ ಇನ್ಫೋಸಿಸ್ ಏನೋ ಬ್ಯಾಡ್ ಕಂಪನಿ ಅಲ್ಲ, ಆದರೆ ಎಲ್ಲರಿಗೂ ಸೂಟ್ ಆಗೋದು ಗ್ಯಾರಂಟಿ ಇಲ್ಲ. ಕೆರಿಯರ್ ಅಂದರೆ ಪ್ರೊಫೆಷನಲ್ ಜರ್ನಿ, ಒಂದು ಕಂಪನಿಗೆ ಸೂಟ್ ಆಗ್ಬೋದು, ಇನ್ನೊಬ್ಬರಿಗೆ ಸೂಟ್ ಆಗದೇನೂ ಇರ್ಬೋದು. ಈ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದು ನನ್ನ ಈ 1 ವರ್ಷದಲ್ಲಿ ನಡೆದ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ಪ್ರಾಜೆಕ್ಟ್ ಮೇಲೆಯೂ ಡಿಪೆಂಡ್ ಆಗ್ಬೋದು. ಕೆಲವರಿಗೆ ತುಂಬಾನೇ ಈಸಿಯಾಗಿರುತ್ತೆ, ಇನ್ನು ಕೆಲವರಿಗೆ ವರ್ಸ್ಟ್ ಆಗಿರುತ್ತೆ. ಬಟ್ ಅಗೈನ್ ಟೀಮ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಟೀಮ್ ಲೀಡ್ ಹೇಗಿರ್ತಾರೆ, ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಹೇಗಿರ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಇನ್ಫೋಸಿಸ್ ತುಂಬಾನೇ ಚೆನ್ನಾಗಿದೆ. ನ್ಯೂ ಎನ್ವೈರನ್ಮೆಂಟ್, ನ್ಯೂ ರೆಸ್ಪಾನ್ಸಿಬಿಲಿಟೀಸ್, ಕಾರ್ಪೊರೇಟ್ ಎಕ್ಸ್ಪೋಜರ್ ಇದೆಲ್ಲವೂ ನನಗೆ ತುಂಬಾನೇ ಇಷ್ಟ ಆಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ನನ್ನ ಕೆರಿಯರ್ ಗ್ರೋತ್ ಮತ್ತು ಪರ್ಸನಲ್ ಗ್ರೋತ್ ಬಗ್ಗೆ ಥಿಂಕ್ ಮಾಡಿದಾಗ ಈ ಒಂದು ಡಿಸಿಷನನ್ನು ತಗೊಳ್ಬೇಕಾಗಿತ್ತು. ಐ ಬಿಲೀವ್ ಅರ್ಲಿ ಬ್ಯಾಚುಲರ್ಸ್ ಲೈಫಲ್ಲಿ ಗ್ರೋತ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕಂಪ್ನಿನ ಸ್ವಿಚ್ ಮಾಡಿದಾಗ ನಿಮಗೆ ರಿಯಲ್ ಆಗಿ ಗ್ರೋತ್ ಹೈಕ್ ಅನ್ನೋದು ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ಸ್ ಸ್ವಿಚ್ ಅನ್ನೋದು ವಿದಿನ್ ಅ ಇಯರ್ ಆದಾಗ ಅದು ಕೂಡ ಎಫೆಕ್ಟ್ ಆಗುತ್ತೆ. ಹಾಗಂತ ಕಂಫರ್ಟ್ ಝೋನಲ್ಲಿ ಯಾವತ್ತೂ ಇರಬೇಡಿ, ಯಾಕಂದರೆ ಕಂಫರ್ಟ್ ಝೋನಲ್ಲಿ ಇರುವುದು ಸೇಫ್ ಅಲ್ಲ, ನಿಮ್ಮ ಗ್ರೋತ್ಗೆ ರಿಸ್ಕ್ ಇದೆ. ಎಟ್ ಪ್ರೆಸೆಂಟ್ ಇನ್ಫೋಸಿಸಲ್ಲಿ 10 ಡೇಸ್ ಆಫೀಸ್ ಕಂಪಲ್ಸರಿ ಮಾಡಿದ್ದಾರೆ. ಮಂತ್ಲಿ 10 ಡೇಸ್ ನಾವು ಆಫೀಸ್ಗೆ ಹೋಗಬೇಕು. ಇದು ಅಗೇನ್ ಪ್ರಾಜೆಕ್ಟ್ ಮೇಲೂ ಡಿಪೆಂಡ್ ಆಗುತ್ತೆ, ನಿಮ್ಮ ಮ್ಯಾನೇಜರ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಕಂಪನಿ ಸ್ಟ್ಯಾಂಡರ್ಡ್ ಪಾಲಿಸಿ ಪ್ರಕಾರ 10 ಡೇಸ್ ಆಫೀಸ್, ಅದು ಮಂತ್ಲಿ ಫ್ಲೆಕ್ಸಿಬಲ್ ಅಲ್ಲಿ, ವೀಕ್ಲಿ ಅಂತ ಹೋಗಲೇಬೇಕಂತಿಲ್ಲ. ಬಟ್ ಇಟ್ಸ್ ಅಪ್ಸ್ ಟು ಯು. ನೀವೇನಾದರೂ ಹೈಕ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಇರೋದು ಸಂಬಳನೇ ಸಾಕು ಅಥವಾ ನನಗೆ ಫ್ಲೆಕ್ಸಿಬಲ್ ಬೇಕು ಅಂತ ಅನ್ನೋದಿದ್ರೆ ಇನ್ಫೋಸಿಸ್ ದ ರೈಟ್ ಆರ್ಗನೈಸೇಷನ್. ಅದೇ ರೀತಿ ಕೇವಲ ಬರೀ ಕೆಲಸ ಮಾತ್ರ ಅಲ್ಲದೆ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಸೊ ಇನ್ಫೋಸಿಸ್ ಈ ಒಂದು ವಿಷಯದಲ್ಲಿ ಹಣನ ಸರಿಯಾಗಿ ಯೂಸ್ ಮಾಡ್ತಾ ಇದೆ. ಹೈಕಲ್ಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಕಲ್ಚರಲ್ ಆಕ್ಟಿವಿಟೀಸ್ ಏನಂತ ಮಾಡ್ತಾ ಇದ್ದಾರಲ್ವಾ, ಇದು ಪ್ರತಿ ಮಂತಲ್ಲೂ ಇರುತ್ತೆ. ಇನ್ನು ಬ್ಯಾಂಗ್ಳೂರ್ ಅಂತ ಹೋದಾಗ ಅಥವಾ ಮಂಗಳೂರು ಯಾವುದೇ ಲೊಕೇಶನಲ್ಲೂ ಕೂಡ ಅಲ್ಲಿ ರಿಲೇಟೆಡ್ ಆದ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ. ನಿಮ್ಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ತಮ್ಮ ಫ್ಯಾಮಿಲಿ ಮೆಂಬರ್ನ ಕ್ಯಾಂಪಸ್ ಒಳಗೆ ಕರ್ಕೊಂಡು ಹೋಗಿ ತೋರಿಸೋ ಅವಕಾಶ ಇದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ಬ್ಯಾಂಗ್ಳೂರ್ ಕ್ಯಾಂಪಸ್ ಅಥವಾ ಮೈಸೂರು ಕ್ಯಾಂಪಸ್, ಎರಡೂ ಕೂಡ ತುಂಬಾ ಚೆನ್ನಾಗಿದೆ. ಇದು ನನ್ನ ಇನ್ಫೋಸಿಸ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈ ಕೇವಲ 1 ವರ್ಷ ನನಗೆ ತುಂಬಾ ಮೆಮೊರೀಸ್ ಅನ್ನ ಕೊಟ್ಟಿದೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಇನ್ಫೋಸಿಸ್ ಅನ್ನೋದು ಶಾರ್ಟ್ ಫಾರ್ಮಲ್ಲಿ ಇನ್ಫಿ ಅಂತ ಕರೀತಾರೆ. ಬಟ್ ಇನ್ಫೋಸಿಸ್ ಫುಲ್ ಫಾರ್ಮ್ ಏನಂದರೆ ಇನ್ಫಾರ್ಮೇಷನ್ ಸಿಸ್ಟಮ್. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಇನ್ಫೋಸಿಸ್ ಒಂದು ರೆಪ್ಯೂಟೆಡ್ ಆರ್ಗನೈಸೇಷನ್, ನನಗೆ ತುಂಬ ಅದರಿಂದ ಕಲೀಲಿಕ್ಕೆ ಸಿಕ್ಕಿದೆ. ಪ್ರೊಫೆಷ್ನಲಿ ಮೆಚುರಿಟಿ ಬಂದಿದೆ. ಸೊ ಈ ಡಿಸಿಷನ್ ಕಂಪನಿ ಅಗೇನೆಸ್ಟ್ ಅಲ್ಲ, ಇದು ನನ್ನ ಗ್ರೋತ್ ಡೈರೆಕ್ಷನ್ ಬಗ್ಗೆ. ಸೊ ಲೈಫಲ್ಲಿ ಕೆಲವೊಮ್ಮೆ ಸೇಫ್ ಆಪ್ಷನ್ ಚೂಸ್ ಮಾಡೋದು ಈಸಿ, ಆದರೆ ನಮಗೆ ಸರಿಯಾಗೋ ಆಪ್ಷನ್ ಚೂಸ್ ಮಾಡೋದು ಕರೇಜ್ ಬೇಕು. ನಾನು ಪರ್ಫೆಕ್ಟ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಹೇಳಲ್ಲ, ಆದರೆ ನನ್ನ ಕ್ಲಾರಿಟಿ ಮೇಲೆ ತೊಗೊಂಡ ಡಿಸಿಷನ್ ಅಂತಲೇ ಹೇಳ್ಬೋದು. ಯಾರಾದರೂ ಇನ್ಫೋಸಿಸ್ ಜಾಯಿನ್ ಮಾಡಬೇಕು ಅಂತ ಇದ್ದರೆ ಪ್ರಿಪೇರ್ ವೆಲ್, ಹಾರ್ಡ್ ವರ್ಕ್ ಮಾಡಿ, ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡಿ. ನಿಮಗೆ ಸ್ಟೆಬಿಲಿಟಿ ಸಿಗುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ, ಆದರೆ ಕಂಫರ್ಟ್ ಝೋನಲ್ಲಿ ಝೋನ್ ಆಗಿ ಕೂತ್ಕೋಬೇಡಿ. ಸೊ ಸ್ಕಿಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಲರ್ನಿಂಗ್ ಆಪರ್ಚುನಿಟಿ ಸಿಗುತ್ತೆ, ಗ್ರೋತ್ ಕಡೆ ಫೋಕಸ್ ಮಾಡಿ, ನಿಮಗೆ ಸೂಟ್ ಆಗುವ ಪಾತ್ನ ಚೂಸ್ ಮಾಡಿ. ಸೊಸೈಟಿ ಪ್ರೆಷರಿಂದ ಅಲ್ಲ, ಫಿಯರಿಂದ ಅಲ್ಲ, ಕ್ಲಾರಿಟಿಯಿಂದ ಡಿಸಿಷನ್ ತಗೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.